ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋನು ಹಾಯ್ ಹೇಳ್ತಾ ಇದ್ದಾಳೆ. ಸಿಯಾ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ನಾವೆಲ್ಲರೂ ನಮ್ಮ ರಿಲೇಟಿವ್ ಊರಿಗೆ ಹೋಗಿದ್ವಿ ಲಾಸ್ಟ್ ವೀಕಲ್ಲಿ. ಸೊ ಅಲ್ಲಿ ತೋಟಕ್ಕೆ ಹೋದಾಗ ವಿಡಿಯೋ ಮಾಡ್ಕೊಂಡಿದ್ದೆ ಲಾಗ್ ಮಾಡಬೇಕು ಅಂತ. ಎಳ್ನೀರನ್ನೆಲ್ಲ ಸಖತ್ತಾಗಿ ಕುಡಿದು ತುಂಬ ಎಂಜಾಯ್ ಮಾಡಿದ್ವಿ. ಇದು ಮಾವಿನಕಾಯಿ ಮತ್ತು ಸಪೋಟೊ ಹಾಗೆ ಎಳ್ನೀರೆಲ್ಲ ಸಿಗುತ್ತೆ. ಆ ತೋಟ ಇದು. ತುಂಬ ದಿನಕ್ಕೆ ಅಕ್ಕ ತಂಗಿ ಸಿಕ್ಬಿಟ್ಟಿದ್ದಾರೆ. ಸೊ ಸಖತ್ತಾಗಿ ಲವ್ ಮಾಡ್ತಾ ಇದ್ರು. ಅವಳಿಗೆ ಅವಳಿಗೆ ಬೇರೆ ಹುಷಾರಿರ್ಲಿಲ್ಲ. ಅವಳನ್ನ ಹಿಂಡೋದು ನೋಡಿ ಅವಳಿಂದ ಇವಳಿಗೂ ಹುಷಾರಿಲ್ದಂಗೆ ಆಗಿತ್ತು ಹೋಗಿ ಬಂದಮೇಲೆ. ಸೊ ಅದಕ್ಕೆ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದು. ಪ್ರವೀಣ್ ಬೇರೆ ಫುಲ್ ಎಳ್ನೀರು ತರೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ನಾವು ಬೇರೆ ಸಖತ್ತಾಗಿ ಕುಡಿದು ಹಾಕ್ಬಿಟ್ಟಿದ್ವಿ. ಸಿಯಾನ್ ಬಾಟಲ್ ಕೂಡ ಫಿಲಪ್ ಮಾಡ್ಕೊಂಡಿದ್ದೆ ನೋಡಿ. ಸಾನ್ವಿ ಕೂಡ ಒಂದ್ರ ಮೇಲೆ ಒಂದು ಕುಡಿತಾನೆ ಇದ್ರು. ಹೇಗಿದೆ ಸಾನ್ವಿ? ಕೊಡು ಎಲ್ರಿಗೂ ನೋಡಿ. ನಿಮಗೆಲ್ರಿಗೂ ಎಳ್ನೀರು ಕೊಡ್ತಾ ಇದ್ದಾಳೆ. ಹಾಗೆ ಸೋನು ತೋರಣ ಕಟ್ತಾ ಇದ್ದಾಳೆ. ಗುಡ್ಡ ಬಂದು ತಲೆ ಕೆರ್ಕೋತಾ ಇದ್ದಾನೆ. ಸಿಯಾ ಸಖತ್ತಾಗಿ ಆಟ ಆಡ್ತಾ ಇದ್ದಾಳೆ. ತೋಟದಲ್ಲಿ ಇಷ್ಟೆಲ್ಲ ಎಂಜಾಯ್ ಮಾಡ್ಕೊಂಬಂದು ಹುಷಾರಿಲ್ದಂಗೆ ಆಗಿಬಿಡ್ತು. ಸೊ ಒಂದು ವೀಕ್ ನಾನು ತುಂಬ ರೆಸ್ಟ್ ಮಾಡಿದ್ವಿ. ಸಿಯಾಗೂ ತುಂಬ ಕೆಮ್ಮೆಲ್ಲ ಬಂದುಬಿಟ್ಟಿತ್ತು ಅಲ್ಲಿ ಬಿಸಿಲಿಗೆ ಸುಸ್ತಿಗೆ. ಸೊ ನಾನು ಅದಕ್ಕೆ ಗ್ಯಾಪ್ ತೊಗೊಂಡೆ. ಇವತ್ತು ಹೋಗಿಬಿಟ್ಟು ನಾಳೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅಲ್ಲಿಗೆ ಅಕ್ಕವರೆಲ್ಲರೂ ಬಂದಿದ್ದರು. ಹಾಗೆ ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಟ್ಬಿಟ್ವಿ. ನೈಟಲ್ಲಿ ಸಖತ್ ಡ್ಯಾನ್ಸ್ ಮಾಡಿದ್ಲು ಸಿಯಾ. ಆ ವಿಡಿಯೋ ಇದೆ ನೋಡಿ. ಆಮೇಲೆ ಬಂದ ಮೇಲೆ ಪ್ರವಿ ಬಂದು ವಡಾ ಮಾಡು ಅಂತ ಹೇಳ್ತಾಯಿದ್ರು. ಸೊ ವಡಾ ಮಾಡೋಕ್ಕೆ ಅಲಸಂದಿ ಬೇಳೆ ನೆನೆ ಹಾಕಿದ್ದೆ 2 hours. ಹಾಗೆ ಆನಿಯನ್, ಜೀರಿಗೆ, ಮಿರ್ಚಿ ಮತ್ತು ಬೆಳ್ಳುಳ್ಳಿ, ಉಪ್ಪು ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಸೊ ಅದು ಹಿಟ್ಟು ರೆಡಿ ಆದಮೇಲೆ ಅದರಲ್ಲೇ ಆ್ಯಡ್ ಮಾಡೋಕ್ಕೆ ಇದನ್ನೆರಡನ್ನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಈ ಥರ ಮಾಡಿಕೊಂಡು ಹಿಟ್ಟಿಗೆ ಅದನ್ನ ಆ್ಯಡ್ ಮಾಡಿ ಉಪ್ಪನ್ನ ನೋಡಿಕೊಂಡು ಆಗಿದೆನೋ ಇಲ್ವೋ ಅಂತ ಅದು ಕೂಡ ಆ್ಯಡ್ ಮಾಡ್ಬೋದು. ಅದನ್ನು ಮಾಡಿಕೊಂಡು ಲಾಸ್ಟಲ್ಲಿ ಕೊರಿಯಾಂಡರ್ ಆ್ಯಡ್ ಮಾಡಿ ಅವನಿಗೋಸ್ಕರ ಬಿಸಿ ಬಿಸಿ ಗರಿ ಗರಿ ಬರೋ ಥರ ವಡಾನ ಪ್ರಿಪೇರ್ ಮಾಡಿದೆ. ಯಾವ ಥರ ಬಂದಿದೆ ಅಂದರೆ ಬನ್ನಿ ನೋಡೋಣ. ನಂಗೆ ಇಷ್ಟು ದಿನ ಇದು ಮಾಡೋದು ಗೊತ್ತಿರಲಿಲ್ಲ. ಸೊ ನಮ್ಮಮ್ಮ ಮಾಡಿದಾಗ ಸುಮ್ಮನೆ ಸಖತ್ತಾಗಿ ತಿಂತಾನೆ ಇದ್ದೆ. ಸೊ ಅಮ್ಮನ ಕೇಳಿಬಿಟ್ಟು ಊರಿಂದನೇ ಬೇಳೆ ತೊಗೊಬಂದಿದ್ದೆ ಸ್ವಲ್ಪ. ಅದನ್ನು ಮಾಡಿದೆ. ಆ್ಯಕ್ಚುಲಿ ಆ ಥರ ಮಧ್ಯದಲ್ಲಿ ಹೋಲ್ ಬರಲಿಕ್ಕೆ ನಾನು ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ಮಾಡೋಕ್ಕೆ ಸಖತ್ತಾಗಿ ಬಂದ್ಬೋದ. ಸೊ ನೀವು ಟ್ರೈ ಮಾಡಿ. ಅದರಿಂದ ಹೋಲ್ ಬಂದಿಲ್ಲ ಅಂದರೆ ಆ ಥರ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಹಾಗೆ ಸಿಯಾಗೂ ಸ್ವಲ್ಪ ಆಟ ಆಡಿಸಿ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ ಬಂದ ಮೇಲೆ ಊರಿಂದ. ಈ ಥರ ಎಲ್ಲ ಟಾಯ್ಸ್ನ ಅವಳಿಗೆ ಕೊಟ್ಟೋದ್ರಿಂದ ಟೈಮ್ ಹೇಗೋ ಹೋಗ್ತಿದೆ ಗೊತ್ತಾಗ್ತಿಲ್ಲ, ಹೇಗೆ ಹೋಗ್ತಿದ್ದೇನೋ ಏನೋ ಅಂತ. ಅದಕ್ಕೆ ಸಖತ್ತಾಗಿರೋ ಎಲ್ಲ ಟಾಯ್ಸ್ನ ಇದೆಲ್ಲ ಸಿಯಾಗೆ ಗಿಫ್ಟ್ಸ್ ಬಂದಿದ್ದು. ಸೊ ಸಿಯನ್ ಬರ್ಡೇ ಗಿಫ್ಟ್ಸ್ದು ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗ್ ನಾನು ಮಾಡ್ತೀನಿ ಖಂಡಿತ. ಹಾಗೆ ನನ್ನ ಸ್ಕಿನ್ ಕೇರ್ ಬಗ್ಗೆ ಒಬ್ಬರು ಕೇಳಿದರು ಲಾಗ್ ಮಾಡು ಅಂತ. ಸೊ ಅದನ್ನು ಆಗ್ತಾಯಿಲ್ಲ, ಬಟ್ ನೆಕ್ಸ್ಟ್ ವೀಕಲ್ಲಿ ಖಂಡಿತ ಟ್ರೈ ಮಾಡಿ ಮಾಡ್ತೀನಿ. ಹಾಗೆ ಸಿಯಾಂದು ಬರ್ಡೇ ಆಲ್ಬಮ್ ಕೂಡ ಬಂತು. ಹೇಗಿದೆ ಅಂದರೆ ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀನಿ. ಸಿಯಾ ಕೂಡ ಇವಾಗ ತಾನೇ ಎದ್ಬಿಟ್ಟು ಬಂದಳು. ಅದನ್ನ ನೋಡಿಬಿಟ್ಟು ಏನಿದು ಅಂತ ಶಾಕ್ ಆದ್ಲು. ಅವಳು ಫೋಟೋ ನೋಡಿಬಿಟ್ಟು ಸ್ವಲ್ಪ ಖುಷಿ ಆಯಿತು ಅವಳಿಗೆ.
ಒಳ್ಳೆ ಮದುವೆ ಆಲ್ಬಮ್ ಥರ ಇದೆ ಅವಳದು ಬರ್ಡೇ ಆಲ್ಬಮ್ಮು. ನೋಡಿದ್ರೆ ನಗು ಬರ್ತಾ ಇದೆ ನನಗೆ. ಸಖತ್ತಾಗಿ ಕೂಡ ಮಾಡಿಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಆಲ್ಬಮ್ಮು. ನೀವು ಏನಾದರೂ ಈ ಫೋಟೋಸ್, ಆಲ್ಬಮ್ ಅಥವಾ ಎಲ್ಲನೂ ಲೈಕ್ ಮಾಡಿದರೆ ಡೆಕೋರೇಷನ್ನ ಕಮೆಂಟ್ ಮಾಡಿ, ನಿಮಗೆಲ್ಲ ನಾನು ಕಾಮೆಂಟಲ್ಲಿ ತಿಳಿಸ್ತೀನಿ ಅಂತ ಹೇಳ್ತೀನಿ. ಅದು ಫೋಟೋ ಅಲ್ಲಿ ಸಿಯಾ ಇದ್ದಾಳಂತ ಸಿಯಾನ್ ಕೈಲಿಂದನೇ ಓಪನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮಾಡಿದ್ವಿ. ನೋಡಿ ಯಾವ ಥರ ಮಾಡಿದ್ವಿ ಸಿಯಾ ಅಂದರೆ. ಓಹ್! ಸಿಯಾ ಫೋಟೋ ಸಖತ್ತಾಗಿದೆ. ಹಾಗೆ ನಾವು ಶೀಟ್ ಬಂದು ಮಿಕ್ಸ್‌ನ ಹಾಕ್ಸಿದ್ವಿ. ಅದು ಕೂಡ ಸಖತ್ತಾಗಿ ಕಾಣಿಸ್ತಾ ಇತ್ತು ಎಲ್ಲಾನು. ಒಟ್ಟಿನಲ್ಲಿ ಸಿಯಾನ್ ಬರ್ಡೇ ಸಖತ್ತಾಗಾಯಿತು. ಹಾಗೆ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬೇಗ ಬರ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್. ಆ ದೇವರು ನಿಮಗೆಲ್ರಿಗೂ ಆಯಸ್ಸು, ಆರೋಗ್ಯ, ಖುಷಿ, ನೆಮ್ಮದಿ ಎಲ್ಲ ಕೊಡಲಿ ಅಂತ ಹೇಳ್ತಾ, ಸಿ ಯು ಸೂನ್. ಬಾಯ್.